ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂತ ಹೇಳಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹೋಳಿಗೆ ಊಟ ಕಾರ್ಯಕ್ರಮದ ವಿಡಿಯೋ, ನಂತರ ಎಂಗೇಜ್ಮೆಂಟು ವಿಡಿಯೋ ಕಾರ್ಯಕ್ರಮ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಬಂದಿದೆ ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ತುಂಬ ಲೆಂತಿ ಆಗಿದೆ ಅಂತಲೇ ಹೇಳ್ಬೋದು. ಪಾರ್ಟ್ 1 ಪಾರ್ಟ್ 2 ಹಾಕಬೇಕಂತ ಮಾಡಿದ್ದೆ, ಬಟ್ ಇದೇ ರೀತಿ ಅಂದ್ಕೊಂಡು ಮತ್ತೆ ಲೇಟ್ ಆಗಿಬಿಡುತ್ತಾ, ಸುಮ್ಮನೆ ಇದೇ ವಿಡಿಯೋದಲ್ಲಿನೇ ಕಂಟಿನ್ಯೂ ಇರಲಿ ಅಂತ ಅಂದ್ಕೊಂಡು ನಾನು ಸ್ವಲ್ಪ ವಿಡಿಯೋನ ಲಾಂಗಾಗಿ ಮಾಡಿ ಇದರಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಎರಡೂ ವಿಡಿಯೋನ ಮಿಕ್ಸ್ ಮಾಡಿಬಿಟ್ಟು ಒಂದೇ ವಿಡಿಯೋ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಈಗೇನು ಎಂಗೇಜ್ಮೆಂಟ್ ಆಗ್ತಾಯಿದೆಯಲ್ಲ, ಹುಡುಗ ಬಂದು ನಮ್ಮ ಅಕ್ಕನ ಸೊಸೆಯ ಅಣ್ಣ ಆಗಬೇಕು ನೋಡಿ. ಹಾಗೆ ನಮಗೆ ಕಸಿನ್ ಬ್ರದರ್ ಅವ್ರ ಮಗ ಕೂಡ ಆಗಬೇಕು. ಹಾಗಾಗಿ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ಕೊತಾ ಹೋಗಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಫೋಟೋ ಕ್ಲಿಕ್ ಅಮ್ಮ ಸ್ವಲ್ಪ ಕಡೆ ನೋಡು. ಪಂಕಜಪ್ಪ ಇವರ ಜ್ಯೇಷ್ಠ ಸುಪುತ್ರನಾದ ಚಿರಂಜೀವಿ ಸುರೇಶ್ ಎಂಬ ವರನಿಗೆ ತಮ್ಮ ನಾಮಗಳಾದ ಚಿರಂಜೀವಿ ನಿಮ್ಮ ಸೌಭಾಗ್ಯವತಿ ಅಮೃತ ಎಂಬ ಕನ್ಯಾಮಣಿಯನ್ನು ಈ ದಿವಸ ದೈವ ಸಾಕ್ಷಿಯಾಗಿ ಗುರುಲಿಂಗಲಿಂಗಮ ಸಾಕ್ಷಿಯಾಗಿ ನಾವು ಸಿಹಿಯನ್ನು ಹಂಚಿಕೊಂಡಿರುತ್ತೇವೆ. ಯಾತಿ ಮಗ ಯಾತಿ ಅಲ್ಲಿ ಹೊಸಳಿ ಕೊಟ್ಟೈತಿ ಶಾಂತಮ್ಮನ ಹಿರೇಕಿ ಇಲ್ಲೇ ಅಕ್ಕಿನ ಸಣ್ಣ ಹಾಕಿ ಅಲ್ಲಿ ಕೊಟ್ಟೈತಿ ನಾವು ಅನ್ಕೊಳ್ತಾ ಹೆಣ್ಕಿ ಸಣ್ಣ ಹಾಕಿ ನೀನು ಹಾಕು ಸ್ವಲ್ಪ ಹಾಕಿದ್ ನೋಡು. ತುಂಬ ಹಾಕು, ತುಂಬಾಕ ಅಕ್ಕೇರಿ ಆಂಟಿ ಅಕ್ಕೇರಿ ನೀವು, ನಾನು ಅದನ್ನು ಬಗಲಾಗ. ಈ ರೀತಿಯಾಗಿ ಹೋಳಿಗೆ ಊಟ ಕಾರ್ಯಕ್ರಮ ಆದ ನಂತರ ಊಟಕ್ಕಾಗಿ ಹೋಗ್ತಾ ಇದ್ದೀವಿ ನೋಡಿ ನಾವು ಕೂಡ. ಹಾಗೆ ಹುಡುಗ ಹುಡುಗಿ ಫೋಟೋ ಕೂಡ ಶೇರ್ ಮಾಡ್ತಾ ಇದ್ದೀನಿ ನೋಡಿ, ಯಾವ ರೀತಿ ಇದ್ದಾರೆ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ಫ್ರೆಂಡ್ಸ್, ಊಟ ಮಾತ್ರ ತುಂಬ ಚೆನ್ನಾಗಿತ್ತಂತಲೇ ಹೇಳ್ಬೋದು ನೋಡಿ. ನಾವು ಹೋಳಿಗೆ ಊಟ ಕಾರ್ಯಕ್ರಮಕ್ಕೆ ಬಂದಿರೋ ಕಾರಣಕ್ಕಾಗಿ ಹೋಳಿಗೆನೇ ಮಾಡಿರ್ತಾರೆ ನೋಡಿ ಅವತ್ತಿನ ದಿನದಲ್ಲಿ. ಹಾಗೆ ಹಲವಾರು ವೆರೈಟೀಸ್ ಕೂಡ ಮಾಡಿದ್ರಂತಲೇ ಹೇಳ್ಬೋದು. ಅನ್ನ ಸಾಂಬಾರು, ಉಪ್ಪಿನಕಾಯಿ, ಚಟ್ನಿ ಪುಡಿ, ನಂತರ ಮಜ್ಜಿಗೆ, ಪಲ್ಯ, ಚಪಾತಿ ಎಲ್ಲನೂ ಚೆನ್ನಾಗಿತ್ತು ನೋಡಿ. ಅಡುಗೆ ಬಂದು ತುಂಬ ಜನಗಳನ್ನೆಲ್ಲ ಕರೆದಿದ್ರು ಅವರು. ಹಾಗಾಗಿ ನಾವು ಕೂಡ ಬೇಗ ಊಟ ಮುಗಿಸ್ಕೊಂಡು ಊರಿಗೆ ಕೂಡ ಹೋಗೋದಿತ್ತು ನೋಡಿ. ನಾನು ಕೂಡ ಅವತ್ತಿನ ದಿನದಲ್ಲಿ ಬಂದಿದ್ದೆ ನನ್ನ ಫಂಕ್ಷನಿಗಾಗಿ. ಯಾಕಂದರೆ ವೀಡಿಯೋ ನಾನೇ ಮಾಡ್ತಾ ಇರೋದ್ರಿಂದ ನಾನೇ ವೀಡಿಯೋದಲ್ಲಿ ಕಾಣಿಸ್ಕೊಳಂಗಿಲ್ಲ ಜಾಸ್ತಿ. ಹಾಗಾಗಿ ವೀಡಿಯೋ ಮಾತ್ರ ಕಂಟಿನ್ಯೂ ಆಗಿ ನೋಡಿ. ಯಾಕಂದರೆ ವೀಡಿಯೋ ಮಾತ್ರ ಫಂಕ್ಷನ್ ಮಾತ್ರ ಎಂಗೇಜ್ಮೆಂಟ್ ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಾಗಿದೆ.
ಇದಾದ ತಕ್ಷಣನೇ ನೆಕ್ಸ್ಟ್ ನೀವು ಎಂಗೇಜ್ಮೆಂಟ್ ವಿಡಿಯೋ ಕೂಡ ನೋಡ್ಬೋದು ನೋಡಿ. ಎಂಗೇಜ್ಮೆಂಟ್ ಅಂತಂದರೆ ಹುಡುಗಿ ಮನೆಗೆ ಕೂಡ ಹೋಗ್ತೀವಿ ನಾವು ಆವತ್ತಿನ ದಿನದಲ್ಲಿ. ಹುಡುಗಿ ಮನೆ ಬಂದುಬಿಟ್ಟು ಗಂಗಾವತಿಯಲ್ಲಿನೇ ಕನ್ಯೆ ತೊಗೊಂಡಿರೋದು ನೋಡಿ. ಹಾಗಾಗಿ ನನಗೆ ಕೂಡ ಲೋಕಲಲ್ಲ, ಹಾಗಾಗಿ ನಾನು ಕೂಡ 1-2 ಅವರ್ಸ್ ಹೋಗಿ ಬಂದೆ ನಾನು. ಇದು ಬಂದು ಹುಡುಗನ ಮನೆಯಲ್ಲಿ ಫಂಕ್ಷನ್ ಆಗ್ತಾ ಇರೋದು, ಹೋಳಿಗೆ ಊಟ ಕಾರ್ಯಕ್ರಮ. ಅಕ್ಕ ಅಂದರು, ನಂತರ ಎಲ್ಲರೂ ಬಂದಿದ್ದರು ನೋಡಿ. ನೆಕ್ಸ್ಟ್ ಬಂದು ಎಂಗೇಜ್ಮೆಂಟ್ ವಿಡಿಯೋ ಕೂಡ ಬರುತ್ತೆ ನೋಡಿ. ಈಗ ಹೋಳಿಗೆ ಊಟ ಆದ ತಕ್ಷಣವೇ ನಾವು ಎಂಗೇಜ್ಮೆಂಟಿಗೆ ಹೋಗಿರಲಿಲ್ಲ ನೋಡಿ, ಒಂದು ಸ್ವಲ್ಪ ಗ್ಯಾಪ್ ಇತ್ತು. ಅದಾದ ನಂತರ ಒಂದಿನ ಡೇಟ್ ಫಿಕ್ಸ್ ಮಾಡಿದ ನಂತರ ಎಂಗೇಜ್ಮೆಂಟಿಗೆ ಬಂದಿದ್ದರು. ಅದಾದ ನಂತರ ಅವತ್ತಿನ ದಿನದಲ್ಲೇ ಸ್ವಲ್ಪ ಸಕ್ರಾರ್ತಿ ಅಂತೇನು ಹೇಳಿ ಹುಡುಗಿಗೆ ಕೊಡ್ತಾರಲ್ಲ, ಹಾಗಾಗಿ 2 ಕಾರ್ಯಕ್ರಮ ಇರಲಿ ಅಂತ ಅಂದ್ಕೊಂಡು, ಎಂಗೇಜ್ಮೆಂಟ್ ಅಂತಂದರೆ ರಿಂಗ್ ಎಕ್ಸ್ಚೇಂಜ್ ಅದೆಲ್ಲ ಮಾಡ್ಕೊಂಡು ನಂತರ ಒಂದು ಸೀರೆ ಕೂಡ ಎಕ್ಸ್ಟ್ರಾ ತೊಗೊಂಡು ಬಂದಿದ್ರು ಅವರು, ಸಕ್ಕರೆ ಆರತಿ ಜೊತೆಗೆ ಕೊಡೋಣ ಅಂಥೇಳಿ. ಒಂದು 5 kg ಅಷ್ಟು ಸಕ್ಕರೆ ಆರತಿ ಕೂಡ ತೊಗೊಂಡು ಬಂದಿದ್ರು ಅಂತ ಅನಿಸುತ್ತೆ ನೋಡಿ. ತುಂಬ ಚೆನ್ನಾಗಿದ್ದು ಸಕ್ಕರೆ ಆರತಿ ಕೂಡ ನೋಡ್ತಾ ಇರ್ಬೋದು. ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ ತಕ್ಷಣವೇ ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ, ಯಾಕಂದರೆ ಒಂದು ಮೆಮೊರಿಯಾಗಿ ಉಳೀಲಿ. ಹುಡುಗನ ಹೆಸ್ರು ಬಂದು ಸುರೇಶ್ ಅಂಥೇಳಿ, ಆ ಒಂದು ಎಂಗೇಜ್ಮೆಂಟು ಹೋಳಿಗೆ ಕಾರ್ಯಕ್ರಮ ಊಟದ್ದು ಎಲ್ಲ ಒಂದು ಮೆಮೊರಿಯಾಗಿ ಉಳೀಲಿ ಅಂಥೇಳಿ ಸ್ವಲ್ಪ ನನಗೆ ಆದಷ್ಟು ವೀಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಂಬಂದು ಇವತ್ತಿನ ದಿನದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲಿಗೆ ಬನ್ನಿ ಉಂಡಕ್ಕ ಶುಭೆ ನಿಮ್ಮ ಯಾರವರು ಕುತ್ಕೊಂಡ ಕಡೆ ಬರಂಗಿಲ್ಲಕ್ಕಿ ಉಂಡಕ್ಕ ಮನೆಯಲ್ಲೇ ಕಾರ್ಯಕ್ರಮ ಇರೋದ್ರಿಂದ ಈ ರೀತಿಯಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ನೋಡಿ. ಮೊದಲಿಗೆ ಬಂದು ಬೇರೆ ಅಂದರೆ ಹುಡುಗಿ ಜೊತೆಗೆ ಒಬ್ಬರನ್ನ ಕೂಡಿಸ್ಬಿಟ್ಟು ಆರತಿ ಅದೆಲ್ಲ ಆದ ನಂತರ ಹುಡುಗನ ಜೊತೆ ಕೂಡ ಕಾರ್ಯಕ್ರಮ ಇರುತ್ತೆ ನೋಡಿ. ಅವರೆಲ್ಲ ರೆಡಿಯಾಗಿ ಕುತ್ಕೊಂಡಿದ್ರು ನೋಡಿ. ನಾವೇ ಸ್ವಲ್ಪ ಎಲ್ಲರೂ ಲೇಟಾಗಿ ಹೋದಿವಿ ಅಂತಲೇ ಹೇಳ್ಬೋದು. ಹುಡುಗಿ ಕೂಡ ಹಾಗೆ ಕರ್ಕೊಂಡು ಬಂದರು. ಏನು ಎಲ್ಲ ಪ್ಲೇಟ್ನಲ್ಲಿ ಅರೇಂಜ್ಮೆಂಟ್ ಮಾಡಿ ಇಟ್ಟಿದ್ರಲ್ಲ, ಅದೆಲ್ಲ ಒಬ್ಬೊಬ್ಬರಾಗಿ ತೊಗೊಂಡು ಬಂದು ರೀಲ್ಸ್ ಕೂಡ ಮಾಡಿದ್ವಿ ನಾವು. ಬಟ್ ಇಲ್ಲಿ ಹಾಡು ಅದು ಯಾವ ರೀತಿಯಿಂದ ಹಾಕಬಾರ್ದಲ್ಲ, ಹಾಗಾಗಿ ನಾನು ಬೇರೆ ಥರ ಮ್ಯೂಸಿಕ್ ಕೊಟ್ಟಿದ್ದೀನಿ ನೋಡಿ. ಅವರೇ ಮನೆಯಲ್ಲಿ ಸಕ್ಕರೆ ಆರತಿ ಕೂಡ ಮಾಡ್ಕೊಂಡು ಬಂದಿದ್ದರು. ಹಾಗಾಗಿ ತುಂಬ ಚೆನ್ನಾಗಿ ಅಂತಲೇ ಅನ್ನಿಸ್ತು. ಫಂಕ್ಷನ್ ಎಲ್ಲ ಈ ರೀತಿಯಾಗಿ ರೆಡಿ ಮಾಡಿಟ್ಟಿದ್ರು. ಏನು ಒಬ್ಬೊಬ್ಬರಾಗಿ ಬಂದು ವಿಡಿಯೋ ಕೂಡ ತುಂಬ ಚೆನ್ನಾಗಿತ್ತು. ಅದಕ್ಕೆ ಹಾಡು ಕೂಡ ಸೆಟ್ ಮಾಡಿದ್ದೀವಿ ನಾವು. ಬಟ್ ಯೂಟ್ಯೂಬ್ನಲ್ಲಿ ಹಾಕಿದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಯೂಟ್ಯೂಬ್ನಲ್ಲಿರುವಂಥ ಒಂದು ಮ್ಯೂಸಿಕ್ನೇ ಈಗ ಆ್ಯಡ್ ಮಾಡಿದ್ದೀನಿ ನಾನು. ಹಾಗೆ ಈಗ ಹುಡುಗಿನ ಕೂಡ ಕರ್ಕೊಂಡು ಬಂದರು ನೋಡಿ. ಪಕ್ಕದಲ್ಲಿ ಒಬ್ಬರನ್ನ ಕೂಡ ಕೂಡಿಸಿ ಆರತಿ ಅದೆಲ್ಲ ಮಾಡಿಸಿದ ನಂತರ ನೆಕ್ಸ್ಟು ಕುಂಕುಮ ಹಚ್ಚಿ ಸಾರಿ ಏನು ಕೊಡ್ತಾರಲ್ಲ, ಅದಾದ ನಂತರ ಹುಡುಗನ ಜೊತೆ ಕೂಡ ಕೂಡಿಸ್ಬಿಟ್ಟು ರಿಂಗ್ ಅದೆಲ್ಲ ಕೊಟ್ಟು ಹೇಳ್ತೀನಲ್ಲ, ವೀಡಿಯೋ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಫಂಕ್ಷನಿಂದು ವೀಡಿಯೋ. ನೀವು ಕಂಟಿನ್ಯೂ ಆಗಿ ನೋಡ್ಕೊತ ಹೋದರೆ ಪ್ರತಿಯೊಂದು ಮೂಮೆಂಟ್ ಕೂಡ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ. ಈಗ ಏನು ಕುಂಕುಮ ಅದೆಲ್ಲ ಹಚ್ಚಿಬಿಟ್ಟು ಸಾರಿ ಎಲ್ಲ ಕೊಡ್ತಾರೆ ನೋಡಿ. ಈಗ ನಾವು ಕೂಡ ರೆಡಿಯಾಗಿಯೇ ಬಂದುಬಿಟ್ಟಿದ್ವಿ ಮನೆಯಿಂದ. ಯಾಕಂದರೆ ನಾನಂತೂ ಗಂಗಾವತಿಯಲ್ಲೇ ಇರ್ತೀನಲ್ಲ, ಹಾಗಾಗಿ ಅಕ್ಕ ಕೂಡ ಇರ್ತಾರೆ. ನಾವು ಮನೆಯಿಂದನೇ ರೆಡಿಯಾಗಿ ಬಂದುಬಿಟ್ಟಿದ್ವಿ ಅಂತಲೇ ಹೇಳ್ಬೋದು. ಊರಿಂದ ಬರೋರೆಲ್ಲ ಸ್ವಲ್ಪ ರೆಡಿಯಾಗಿ ಬಂದಿದ್ದರು. ಬಟ್ ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಅದೆಲ್ಲ ಆದ ನಂತರ ಈಗ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ಬನ್ನಿ ಫ್ರೆಂಡ್ಸ್,
ಭಾಳ ದಿನಗಳಾದ ನಂತರ ನಾನೀಗ ಸ್ವಲ್ಪ ವೀಡಿಯೋಗಳ್ನ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ವೀಡಿಯೋ ತುಂಬ ಇದ್ದಾವೆ, ಬಟ್ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ ನನಗೆ. ಈಗ ಎಲ್ಲ ವೀಡಿಯೋ ಕೂಡ ಸ್ಟೋರೇಜ್ ಆಗಿಬಿಟ್ಟಿದ್ದಾವೆ ನನ್ನ ಮೊಬೈಲ್ನಲ್ಲಿ. ಇನ್ಮೇಲಾದರೂ 2 ಡೇಸಿಗೊಮ್ಮೆ ಇಲ್ಲ ಡೈಲಿ ಒಮ್ಮೆ ಒಂದು ವೀಡಿಯೋ ಹಾಕಬೇಕಂತ ಅಂದ್ಕೊಂಡಿರ್ತೀನಿ. ಬಟ್ ಯಾವುದೋ ಕೆಲಸದಿಂದ ಮತ್ತೆ ಬಿಟ್ಬಿಟ್ಟಿರ್ತೀನಿ. ಈ ವಿಡಿಯೋ ಕೂಡ ಎಷ್ಟು ದಿನಗಳಿಂದನೇ, ಅಂದರೆ ಒಂದು 8 ದಿವಸ 10 ದಿವಸ ಆಯ್ತು ನೋಡಿ ಇದು ಕಾರ್ಯಕ್ರಮ ಆಗಿ. ಹಾಕ್ಬೇಕಂತ ಅನ್ಕೋತೀನಿ, ಬಟ್ ಆಗೋದೇ ಇಲ್ಲ. ಹಾಗಾಗಿ ಇವತ್ತಿನ ದಿನದಲ್ಲಿ ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು ಸ್ವಲ್ಪ ಬೇಗ ಎದ್ದು ಮಗಳನ್ನ ಕಾಲೇಜಿಗೆಲ್ಲ ಕಳಿಸ್ಬಿಟ್ಟು, ನನ್ನ ಹತ್ರ ಒಂದು ಸ್ವಲ್ಪ ವೀಡಿಯೋಸ್ ಇರ್ತಾವೆ, ಬೇರೆಯವ್ರ ಹತ್ರ ಒಂದು ಸ್ವಲ್ಪ ವೀಡಿಯೋಸ್ ಇರ್ತಾವೆ, ಫೋಟೋಸ್ ಇರ್ತಾವೆ, ಎಲ್ಲ ನಾನು ತೊಗೊಂಡ್ಬಿಟ್ಟು ನಾನು ಅವ್ರ ಜೊತೆ ಏನು ವಾಟ್ಸಪ್ಪಿಗೆಲ್ಲ ಶೇರ್ ಮಾಡಿಕೊಂಡು ಅದಾದ ನಂತರ ನಾನು ಕೂಡ ನಾನು ಮೊಬೈಲ್ನಲ್ಲೆಲ್ಲ ಎಡಿಟಿಂಗ್ ಮಾಡಿ ಹಾಕೋದ್ರೊಳಗೆ ಇಷ್ಟು ಲೇಟ್ ಆಯ್ತು ನೋಡಿ. ఏ అమ్మ నగా ఏమా షేకమ్మ ಅಪ್ಪಿ ಹಿಂಗ ರೌಂಡ್ ಮಾಡು ಬಂತು ಕೈ ಅನ್ನಿ ನಾಗ ಸ್ವಲ್ಪ ಸಸಿ ಬರೋದು ಇಡಿಗೆ ನಾಗದಿ ನೋಡ್ರಿ ಹುಡುಗಿ ಎತ್ತಿ ಬೇಸ್ ನೋಡ್ರಿ ಒಂದ್ ಸೈಡ್ಲಿಂದ ಈಕಿ ದೊಡ್ಡ ಹತ್ತಿರಿ ಈಕಿ ನೆಕ್ಸ್ಟ್ ಆಮೇಲೆ ಅಂಜುಯಿಂದ ದೀಪ ಐತಿ.
ನಾನೇನಾದರೂ ಫಂಕ್ಷನಿಗೆ ಹೋಗಿದ್ದರೆ ನಾನು ವಿಡಿಯೋ ಸ್ವಲ್ಪ ಚೆನ್ನಾಗೆಲ್ಲ ಮಾಡ್ಕೊಂಡು ಬಂದಿರ್ತೀನಿ. ಬಟ್ ಬೇರೆಯವರು ವಿಡಿಯೋ ಮಾಡ್ಕೊಂಡು ಬಂದು ನನಗೆ ಶೇರ್ ಮಾಡಿದರೆ ನನಗೆ ಸ್ವಲ್ಪ ಎಡಿಟಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಯಾವಾಗಲೂ ಮೊಬೈಲ್ ಬಂದು ಈ ರೀತಿಯಾಗಿ ಅಡ್ಡ ಹಿಡಿದ್ಬಿಟ್ಟು ಯೂಟ್ಯೂಬಿಗಾಗಿ ಮಾಡಬೇಕಾಗುತ್ತೆ ನೋಡಿ. ಶಾರ್ಟ್ ವಿಡಿಯೋಕ್ಕಾಗಿ ಅಂದರೆ ಉದ್ದ ಹಿಡಿದು ಮಾಡ್ಬೋದು ಏನು ಮೊಬೈಲ್ನ. ಬಟ್ ಸ್ವಲ್ಪ ಹಾಗೆ ಈಗ ಇದು ಮಾಡಿಕೊಂಡು ನಾನು ಅಡ್ಜಸ್ಟ್ ಮಾಡಿದ್ದೀನಿ ಹೋಳಿಗೆ ಊಟದ ವಿಡಿಯೋನ. ಈ ವಿಡಿಯೋ ಬಂದು ನಾನೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಕ್ಲಿಯರಿಟಿ ಅದೆಲ್ಲ ಸ್ವಲ್ಪ ನೀಟಾಗಿ ಬಂದಿದೆ ನೋಡಿ. ಹಾಗೆ ಫೋಟೋಸ್ ಕೂಡ ನಾನು ಬೇರೆಯವ್ರ ಜೊತೆ ಒಂದು ಸ್ವಲ್ಪ ಶೇರ್ ಮಾಡಿಸ್ಕೊಂಡಿದ್ದೆ. ಅದಾದ ನಂತರ ಈಗ ಹುಡುಗ ಹುಡುಗಿನೂ ಕೂಡ ಈಗ ಕೂಡಿಸಿದ್ರಂತಲೇ ಹೇಳ್ಬೋದು ನೋಡಿ. ಅದಾದ ನಂತರ ಅವನಿಗೂ ಕೂಡ ಸ್ವಲ್ಪ ಕುಂಕುಮ ಅದೆಲ್ಲ ಹಚ್ಚಿಬಿಟ್ಟು ಕೊಡ್ತಾರೆ. ಬಟ್ಟೆ ಎಲ್ಲ ಕೊಟ್ಟ ನಂತರ ಅವನು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದ ನೋಡಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದ್ದ ಹುಡುಗ ಕೂಡ ಹುಡುಗಿ ಕೂಡ ಇಬ್ಬರು. ಈಗ ಏನು ಹುಡುಗ ಹುಡುಗಿನ ಕೂಡಿಸ್ಬಿಟ್ಟು ಆರತಿ ಅದೆಲ್ಲ ಮಾಡ್ತಾರೆ. ಅದಾದ ನಂತರ ಊಟಕ್ಕೆ ಹೋಗ್ತೀವಿ ನೋಡಿ. ಊಟ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಅಡುಗೆ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದರು. ಅದಾದ ನಂತರ ನಾವು ಬಂದು ಮತ್ತು ಇನ್ನೊಂದ್ಸರಿ ಕುಂಕುಮ ಅದೆಲ್ಲ ಹಚ್ಚಿಬಿಟ್ಟು ಸಕ್ಕರೆ ಆರತಿ ಅದೆಲ್ಲ ಕೊಡ್ತೀವಿ ನೋಡಿ. ಅದಕ್ಕಾಗಿಯೇ ವಿಡಿಯೋ ತುಂಬ ಲೆಂತಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನಮ್ಮ ಆದ್ಯ ಕೂಡ ನೋಡಿ ಯಾವ ರೀತಿ ಸೆಕೆ ಇರೋದ್ರಿಂದ ಜನ ಭಾಳ ಇರೋದ್ರಿಂದ ಸ್ವಲ್ಪ ಅಳ್ತಾ ಇದ್ಲು. ಹಾಗಾಗಿ ಹೊರಗೆ ಕರ್ಕೊಂಡೋಗಿದ್ರು ಅವ್ರ ಅಪ್ಪ ಅಮ್ಮ. ಆದ್ಯ ಅಂದರೆ ನಮ್ಮ ಅಕ್ಕನ ಮೊಮ್ಮಗಳು. ಆಗ್ತಿರಲ್ಲೇ ಸಾಲುತ್ತಿಲ್ಲ ಪ್ರಿಯಾ ಜೊತೆ ಸಿಂಚು ಹೇಳ್ರಿ ಪಾಪ ಅವನಿಗೆ ಮೊದಲೇ ಒಂದು ಪಾಠ ಸೀರೆ ತಗೊಂಡ್ರೆ ಹುಡುಗಿ ತೊಟ್ಲ ಕಟ್ಟಾಕ ಬಡ್ರಿ ಹಾಕ್ರಿ ಜೋರ್ ಹಾಕ್ರಿ. ಸುಂದರ ಕೈ ತೆಗಿ ಮಮ್ಮಿ ತಡಿ ತಡಿ ಹಾಕ್ಲಿ ಫೋಸ್ ಅಂತ ಕೊಡ್ಲಿ.
ಮಾಡ್ತಾರೆ. ಈಗ ಕಣ್ಣ ನೀರು ತೆಗೆದು ಬಿಟ್ರಲ್ಲ ಆಂಟಿ. ಅಕ್ಕ ಇಲ್ಲಿ ನೋಡ. ಫೋಟೋ ತೆಗಿತೀನಿ ಮೊದ್ಲು. ಇಲ್ಲ ಮತ್ತೆ ಆ ಕಡೆ ನಿಂತಿದ್ರಲ್ಲ ಅವ್ರು. ಚಂದ ಒಳಗಿಟ್ಟ ಮನೆ ಕೊಡಬೇಡ್ರಿ. ಹೌದನ? ನಿಂದಿರ್ರಿ ಅಲ್ಲಿ ಒಂದು ಸೆಕೆಂಡ್. ವಿಡಿಯೋ ಮಾಡಕತ್ರಿ ಯೂಟ್ಯೂಬ್ ಚಾನಲ್ ಇಲ್ಲ ಬಾನಮಕ್ಕ ಅವ ಇರೋ ಒಂದು ನಿಮಿಷ. ಕಾಗದ ಕತ್ತರಿಸುವುದು ಕತ್ರಿ, ದೇವರಿಗೆ ಏರಿಸುವುದು 3 ದಳದ ಪತ್ರಿ, ಚೇತನ ಶ್ರೀ ಹೇಳುವನು ತೋಟಪ್ಪನ ಸುಪುತ್ರಿ. ನಾವಿನ್ನ ಅರ್ಧ ಮಂದಿ ಇರಲ್ಲ. ಲಗ್ನ ಕೂಡ್ತೀವಿ ಎಲ್ಲರೂ 6 ಮಂದಿ ತಡಿ ತಡಿ. ಹೆಸರು ಕೇಳಿಲ್ಲಲ್ಲ. ಬಿಟ್ಬಿಟ್ಟಲ್ಲ ಕೈಗೆ.